ಮಹಾ ಘನವನರಿಯರು ಚೆನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯ ಈ ವಚನದೊಂದಿಗೆ ಇಂದಿನ ಈ ಜೀವನ ದರ್ಶನ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಅನುಭವ ನೀಡಿದ ಅನುಭಾವಿಗಳಾದ ಮಹಾ ಅನುಭಾವಿಗಳಾದ ಶ್ರೀಯುತ ರುದ್ರೇಶ್ ಕಿತ್ತೂರ್ ಸರ್ ಅವರಲ್ಲಿ ವಂದಿಸಿ, ಈ ಒಂದು ಆನ್ಲೈನ್ ಒಂದು ಇದರಲ್ಲಿ ಭಾಗವಹಿಸಿದ ನನ್ನೆಲ್ಲ ಶರಣ ಬಾಂಧವರೇ, ನಿಮ್ಮೆಲ್ಲರಿಗೆ ನನ್ನ ಶರಣಾರ್ಥಿಗಳು. ಮೊಟ್ಟ ಮೊದಲಿಗೆ ನಾನು ಜೀವನ ದರ್ಶನ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳಿಗೆ ಮೊದಲಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡುತ್ತೇನೆ. ಏಕೆಂದ್ರೆ ತಾವು ಇಂದು ಲಿಂಗ ಸಾಧಕರಿಗೆ ಬೇಕಾದಂತಹ ತತ್ವವನ್ನ ಒಂದು ತಿಂಗಳ ಪರ್ಯಂತ ಅವ್ಯಾಹತವಾಗಿ ನಡೆಸಿಕೊಟ್ಟಿದ್ದೀರಿ. ಇವತ್ತು ಎಲ್ಲಾ ಕಡೆಗೂ ಒಂದು ತಿಂಗಳ ಪರ್ಯಂತ ಬಸವಾದಿ ಶಿವಶರಣರ ಅವರ ವಚನಗಳ ಚಿಂತನೆ ಮಾಲೆಗಳು ನಡೀತಾ ಇದ್ದಾವೆ. ಅಲ್ಲೆಲ್ಲ ಹೆಚ್ಚಾಗಿ ಸಾಮಾಜಿಕತೆ, ಆರ್ಥಿಕತೆ ಮುಂತಾದ ಇವತ್ತಿನ ವಾಸ್ತವಿಕ ಸಮಸ್ಯೆಗಳನ್ನ ಇಟ್ಟುಕೊಂಡು ಚಿಂತನೆ ಮಾಡುವಂತಹ ಉಪನ್ಯಾಸಗಳೇ ಬಹಳಷ್ಟನ್ನ ನಾನು ಕಂಡಿದ್ದೇನೆ. ಆದ್ರೆ ಈ ವೇದಿಕೆಯ ಮೇಲೆ ಬಹಳ ದಿನಗಳಿಂದ ಕಾತರದಿಂದ ಕೇಳಬೇಕು ಅನ್ನುವಂತಹ ತವಕದಲ್ಲಿರುವಂತಹ ಅನೇಕ ಈ ಬಸವ ತತ್ವಾರ್ಥಿಗಳಿಗೆ ನಿಮ್ಮ ವೇದಿಕೆ ಬಹುದೊಡ್ಡ ಏನ್ ಕೊಡ್ತು ಅಂದ್ರ ಆಶಾ ಕಿರಣವನ್ನ ಅವರ ಮನಸ್ಸಿನಲ್ಲಿ ಒತ್ತಿಸಿಕೊಟ್ಟಿತ್ತು. ಹೀಗಾಗಿ ಜೀವನ ದರ್ಶನದವರಿಗೆ ಮೊದಲಿಗೆ ನನ್ನ ಅನಂತ ಶರಣಾರ್ಥಿಗಳು. ತದನಂತರ ಅನುಭಾವಿಗಳಾದಂತಹ ಶ್ರೀಯುತ ರುದ್ರೇಶ್ ಕಿತ್ತೂರು ಸರ್ ಅವರಿಗೆ, ಸರ್, ನಿಮಗೆ ಹೆಚ್ಚು ನಾವು ವರ್ಣನೆ ಮಾಡಿದ್ರೆ ಅದು ತಪ್ಪಾಗಬಹುದು. ಆದರೂ ಕೂಡ ನಾನು ಕೆಲವು ವಿಚಾರಗಳು ನಿಮ್ಮ ವಿಷಯದಲ್ಲಿ ನಾನು ಮನದಟ್ಟು ಮಾಡಲೇಬೇಕಾಗಿದೆ. ನಿಮ್ಮ ಒಂದು ಯೂಟ್ಯೂಬ್ ನಾನು ನೋಡಿದೆ, ಮನುಗೋಳಿ ಗ್ರೂಪ್ ನಲ್ಲಿ ಅದು ಬಂದಿತ್ತು. ಪತಂಜಲಿ ಯೋಗಕ್ಕೂ ಮತ್ತು ಲಿಂಗ ಯೋಗಕ್ಕೂ ಇರುವ ವಿಷಯ ಕುರಿತು ತಾವಲ್ಲಿ ಬಹಳ ದೊಡ್ಡ ಚಿಂತನೆಯನ್ನ ಮಾಡಿದ್ದೀರಿ. ಸಹಜವಾಗಿ ಅದನ್ನ ನಾನು ಆಲಿಸಿದ್ದೆ. ಯಾಕಂದ್ರೆ ಈ ಗ್ರೂಪಿನಲ್ಲಿ ಒಂದು ತಿಂಗಳ ಪರ್ಯಂತ ಒಂದು ದಿನ ಮಾತ್ರ ನಾನು ಜಾಯಿನ್ ಆಗಿದ್ದೆ. ತದನಂತರ ನಾನು ಈ ಗ್ರೂಪ್ನ ಇದರಲ್ಲಿ ಜಾಯಿನ್ ಆಗಿರ್ಲಿಲ್ಲ. ಅದನ್ನ ಕೇಳಿದ್ಮೇಲೆ ಅದೇ ಗ್ರೂಪಿಗೆ ನಾನೊಂದು ಮೆಸೇಜ್ ಹಾಕಿದೆ, ದಯವಿಟ್ಟು ಈ ಅನುಭವ ಯಾರು ನೀಡಿದ್ದಾರೆ ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಕೊಡ್ರಿ ಅಂತೇಳಿ. ನನ್ನ ಗೆಳತಿ ಒಬ್ರು ಫೋನ್ ಮಾಡಿ ಹೇಳಿದ್ರು, ಮೇಡಮ್, ಅನುಭವ ನೀಡಿದವರು ರುದ್ರೇಶ್ ಕಿತ್ತೂರ್ ಅಂತ ಹೇಳಿ ಅಲ್ಲೇ ಅವರ ನಂಬರ್ ಇದೆ ಅನ್ನುವಂತಹ ಮಾತನ್ನ ನನ್ನ ಗೆಳತಿ ಹೇಳಿದಾಗ ಇಷ್ಟು ಅಭಿಮಾನ ಮೂಡಿತ್ತು ಸರ್. ಯಾಕೆ ಅಂದ್ರೆ ಲಿಂಗ ಅನ್ನುವುದು ನಮ್ಮ ಪಾಲಿಗೆ ಅದೊಂದು ಚನ್ನಬಸವಣ್ಣನವರು ಹೇಳುವಂತೆ ಅರಿವು ಪಡೆಯಲು ಕುರುಹು ಕೊಟ್ಟರೆ ಅರಿವು ಮರೆತು ಕುರುಹ ಪೂಜಿಸುವ ಈ ಹೆಡ್ಡರ ನೋಡ ಅನ್ನುವಂತಹ ಅವರ ಮಾತಿಗೆ ತಕ್ಕಂತೆ ನಮ್ಮ ಬದುಕಾಗಿತ್ತು. ಲಿಂಗ ಅಂದರೇನು, ಲಿಂಗದ ತತ್ವ ಏನು, ಲಿಂಗ ಎಲ್ಲಿದೆ, ಅಂಗ ಯಾಕೆ ಬಂದಿದೆ, ಲಿಂಗಕ್ಕೂ ಅಂಗಕ್ಕೂ ಯಾವ ಸಂಬಂಧ, ಅಂಗಕ್ಕೆ ಲಿಂಗದ ಅವಶ್ಯಕತೆ ಎಷ್ಟಿದೆಯೋ ಲಿಂಗಕ್ಕೂ ಕೂಡ ಅಂಗದ ಅವಶ್ಯಕತೆ ಅಷ್ಟೇ ಇದೆ. ಇಂತಹ ಅನೇಕ ವಿಷಯಗಳ ಚಿಂತನೆ ಸರ್ ಕಿತ್ತೂರ್ ಸರ್ ತಾವು ಮಾಡಿಕೊಟ್ಟಿದ್ದೀರಿ. ಇವತ್ತ ಬಹುಶಃ ಇದು ಸಮಾರೋಪ ಅಲ್ಲ, ಇದು ಪ್ರಾರಂಭ ಅಂತ ಹೇಳಿ ನನ್ನ ಭಾವನೆ. ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರು ಆಲಿಸಿದಂತವರು ಇವತ್ತಿನಿಂದಲೇ ಆ ಸಾಧನೆಯೊಳಗೆ ತೊಡಗಿ ಸರ್ ಅವರು ಕೊಟ್ಟಂತಹ ಆ ಚಿತ್ರ ಸಮೇತ ಇರುವ ಅನುಭವದೊಂದಿಗೆ ಬಹುಶಃ ಮೇಲಿಂದ ಮೇಲೆ ಕೇಳ್ತಾ ಲಿಂಗಾನುಸಂಧಿಗಳ ಆದರೆ ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಯಶಸ್ಸು ಸಿಗುತ್ತೆ. ಅಂತಹ ಒಂದು ಪ್ರತಿಜ್ಞೆಯನ್ನ ನಾವೆಲ್ಲರೂ ನಮ್ಮ ಮನದೊಳಗೆ ಇಂದು ಮಾಡಿಕೊಳ್ಬೇಕಾಗಿದೆ. ಸರ್, ಯಾವ ಮಠಾಧೀಶರು ತಮ್ಮ ಮಠದಲ್ಲಿ ಕುಳಿತು
ತಾವು ಈ ಅಂಗಲಿಂಗ ಸಮರಸವನ್ನ ಗೈದು ತನ್ನ ಭಕ್ತ ಕುಲಕ್ಕೆ ಈ ಸಂದೇಶವನ್ನ ತಿಳಿಸ್ಬೇಕಾಗಿತ್ತು. ಆ ಮಠಾಧೀಶರೆಲ್ಲರೂ ಇವತ್ತ ರುದ್ರೇಶ್ ಕಿತ್ತೂರ್ ಅವ್ರ ಕಡೆಗೆ ನೋಡುವಂತೆ ಮಾಡಿದ್ದಕ್ಕಾಗಿ ಈ ಉಭಯರಿಗೂ ಅಂದ್ರೆ ಜೀವನ ದರ್ಶನ ವೇದಿಕೆಯಗೂ ಮತ್ತು ರುದ್ರೇಶ್ ಕಿತ್ತೂರ್ ಅವರಿಗೂ ಕೂಡ ನಾನು ಅನಂತ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ತಂಗಿ ಸಂಗಮೇಶ್ವರಿ ಅವರು ನನಗೆ ತಾವು ಮಾತಾಡಿದಂತಹ ಎಲ್ಲಾ ವಿಷಯಗಳ ಒಂದು ರೆಕಾರ್ಡಿಂಗ್ ಕಳಿಸಿದ್ದಾರೆ ಸರ್. ನಾನು ದಿನಾಲು ಅದನ್ನ ಕೇಳುತ್ತಲೇ ಬರ್ತಾ ಇದ್ದೆ. ನೀವು ಮಾತನಾಡಿದ ವಿಷಯ ಅವರು ನನಗೆ ಕಳಿಸಿಕೊಟ್ಟಂತಹ ಆ ರೆಕಾರ್ಡಿಂಗ್ ಅಲ್ಲನ್ನೆಲ್ಲ ಕೇಳಿದ ಮೇಲೆ ಅಲ್ಲಿ ನಾನು ಕಂಡ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಮಾನವನ ಶರೀರ ಎಷ್ಟು ಅದ್ಭುತವಾಗಿದೆ ಎಂಬುದರ ಪರಿಚಯ ತಾವು ಮಾಡಿಕೊಟ್ಟಿರ್ತಾರೆ. ಪ್ರಸಾದ ಕಾಯ ಕೆಡಿಸಲಾಗದು, ಕೂಡಲ ಸಂಗನ ಒಲಿಸಲು ಬಂದ ಈ ಪ್ರಸಾದ ಕಾಯ ಕೆಡಿಸಲಾಗದು ಅನ್ನುವ ವಿಶ್ವಗುರುವಿನ ಮಾತು ನಿಮ್ಮ ಮಾತುಗಳು, ನಿಮ್ಮ ಅನುಭವದ ನುಡಿಗಳು ಕೇಳಿದ ಮೇಲೆ ತಿಳಿಯಿತು. ನಿಜವಾಗಿಯೂ ಈ ಶರೀರ ಬಹಳ ಅದ್ಭುತದಿಂದ ಕೂಡಿದೆ. ಇದನ್ನ ಕೇವಲ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಅರಿಷಡ್ ವರ್ಗಗಳಿಗೆ ಮಾತ್ರ ಮೀಸಲಾಗಿಟ್ಟು ಈ ಹುಳಕ್ಕೂ ಕಡೆ ಮಾಡಿಕೊಳ್ತಾ ಇದ್ದೀವಲ್ಲ. ಪರಾತ್ಪರವಾದ ಘನ ವಸ್ತುವನ್ನ ಒಳಗಿಟ್ಟುಕೊಂಡು ಈಗಾಗ್ಲೇ ಅಕ್ಕನ ವಚನ, ನೀರೊಳಗಿದ್ದು ಬೆವರಿ ಸತ್ತಂತೆ, ಬಾಯಾರಿ ಸತ್ತಂತೆ ನಮ್ಮ ಪರಿಸ್ಥಿತಿ ಆಗಿದೆ. ನಮ್ಮೊಳಗೆ ನಾವು ಒಂದು ಇಟ್ಟುಕೊಂಡು ಕಸ್ತೂರಿ ಆ ಮೃಗ ಆ ಕಸ್ತೂರಿಯನ್ನೇ ತನ್ನ ಹೊಂಕುಳಲ್ಲಿ ಇಟ್ಟುಕೊಂಡು ಅದು ತಿರುಗುವಂತೆ ನಮ್ಮ ಪಾಲು ಇವತ್ತಾಯ್ತಲ್ಲ. ನಿಮ್ಮ ಉಪನ್ಯಾಸದಿಂದ ನಾನು ಕಂಡುಕೊಂಡದ್ದು ನಮ್ಮ ಶರೀರಕ್ಕೆ ಎಂತಹ ಒಂದು ಶಕ್ತಿ ಇದೆ ಎನ್ನುವಂತಹದನ್ನು ಕೂಡ ನಾನು ಫಸ್ಟ್ ತಿಳ್ಕೊಂಡಿದ್ದು. ತದನಂತರ ಅಂಗೈಯೊಳಗಿಡದ ಇಷ್ಟಲಿಂಗಕ್ಕೆ ಇರುವ ಶಕ್ತಿ ಎಂತಹದಿದೆ ಅನ್ನುವಂತಹ ಮಾತು ಕೂಡ ತಾವು ಇಲ್ಲಿ ಈಗಾಗ್ಲೇ ಈಗ ತಮ್ಮ ಒಂದಿದ್ರಲ್ಲಿ ಇವತ್ತಿನ ಒಂದು ಉಪನ್ಯಾಸನದಲ್ಲಿ ಹೇಳಿದ್ರಿ. ಅಲ್ಲಮ ಪ್ರಭುಗಳ ವಚನ, ಕಣ್ಣು ಕಟ್ಟ ಅಣ್ಣಗಳು ಎತ್ತಬಲ್ಲರು ಗುಹೇಶ್ವರ ಅನ್ನುವಂತಹ ಪ್ರಭುದೇವರ ಒಂದು ವಚನವನ್ನು ನೀವಲ್ಲಿ ಕೋಟ್ ಮಾಡಿದ್ದೀರಿ ಸರ್. ಬಹುಶಃ ಇಷ್ಟಲಿಂಗದ ಮುಖಾಂತರ ಏನೇನು ಮನುಷ್ಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವುದರ ಪರಿಕಲ್ಪನೆ ನಿಮ್ಮ ಈ ಒಂದು ಕೆಲವು ರೆಕಾರ್ಡಿಂಗ್ಗಳ ಮುಖಾಂತರ ನಾನು ಕಂಡುಕೊಂಡೆ. ಓಂ ಶಬ್ದದ ಪರಿಚಯವನ್ನು ಕೂಡ ಅದ್ಭುತವಾಗಿ ತಾವು ಮಾಡಿಕೊಟ್ರಿ ಸರ್. ಆ ಒಂದು ರೆಕಾರ್ಡಿಂಗ್ ಕೂಡ ನಾನು ಈ ಸಂದರ್ಭದಲ್ಲಿ ಆಲಿಸಿದ್ದೇನೆ. ಸುಮ್ನೆ ಓಂ ಓಂ ಅಂತ ಸುಮ್ನೆ ಲಿಂಗದ ಮೇಲೆ ನೀರು ಎರೆಯುತ್ತಾ, ಸುಮ್ನೆ ಲಿಂಗಕ್ಕೆ ಹೂಗಳನ್ನ ಏರಿಸುತ್ತಾ ನಾವು ಹೋಗುವುದಕ್ಕಿಂತ ಆ ಲಿಂಗ ಅಂದ್ರೆ ಏನು ಮೊದಲು ಅರಿವು ಪಡ್ಕೊಂಡು ಅರಿವಿನ ಮುಖಾಂತರ ಆ ಕುರುವನ್ನ ಪೂಜಿಸಿದ್ರೆ ಎಲ್ಲವೂ ಎಷ್ಟರ ಮಟ್ಟಿಗೆ ನಮ್ಗೆ ಸಾಧ್ಯ ಅನ್ನುವಂತಹ ಆ ನಿಮ್ಮ ವಿಚಾರಕ್ಕೆ ಇವತ್ತ ನಾವೆಲ್ಲರೂ ತಲೆ ಬಾಗಲೇ ಬೇಕಾಗಿದೆ ಅನ್ನುವಂತಹ ಮಾತು ಇಲ್ಲಿ. ಅಂದ್ರೆ ಈ ಅಂಗಲಿಂಗ ಸಂಯೋಗಕ್ಕೆ ಈ ಸಕೀಲಗಳು, ಹೌದು ತಾವೇ ಈಗ ಹೇಳಿದ್ರಿ, ವಚನ ಮತ್ತು ವಚನೇತರ ಸಾಹಿತ್ಯವನ್ನು ಕೂಡ ಸಾಧಕರು ಅಭ್ಯಾಸ ಮಾಡಲೇಬೇಕಾಗಿದೆ ಅನ್ನುವಂತಹದ್ದು. ವಚನ ಸಾಹಿತ್ಯವನ್ನ ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀವಿ. ವಚನೇತರ ಸಾಹಿತ್ಯ ಕರ್ಣ ಹಸಿಗೆ ಆಗಿರಬಹುದು, ಸಕೀಲಗಳಾಗಿರಬಹುದು, ಇಂತಹ ವಚನೇತರ ಸಾಹಿತ್ಯ ಏನಿದೆ ಆ ಸಾಹಿತ್ಯದ ಅವಶ್ಯಕತೆ ಕೂಡ ಇವತ್ತ ಲಿಂಗ ಸಾಧಕರಿಗೆ ತುಂಬಾ ಅವಶ್ಯಕತೆ ಇದೆ ಅನ್ನುವಂತಹದನ್ನ ತಮ್ಮ ಅನುಭವದಿಂದ ಇಲ್ಲಿ ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ಮಾತು. 6 ಲಿಂಗಗಳ ವೈಜ್ಞಾನಿಕ ಪರಿಕಲ್ಪನೆ ಇಡೀ ನಿಮ್ಮ ಉಪನ್ಯಾಸಗಳನ್ನ ಕೇಳಿದಾಗ ಎಲ್ಲಿಯೂ ಕೂಡ ಕಲ್ಪನೆಗೆ ಅವಕಾಶ ಇಲ್ಲ, ಎಲ್ಲಿಯೂ ಕೂಡ ಮೂಢನಂಬಿಕೆಗೆ ಅವಕಾಶವಿಲ್ಲ ಸರ್. ನಾನು ಹೊಗಳ್ತಾ ಇಲ್ಲ, ಎಲ್ಲಿಯೂ ಮೂಢನಂಬಿಕೆಗೆ ಅವಕಾಶವಿಲ್ಲ. ಎಂತಹ ದೊಡ್ಡ ಧರ್ಮ ಈ ಬಸವ ಧರ್ಮ, ಈ ಶರಣ ಧರ್ಮ, ಈ ಲಿಂಗಾಯತ ಧರ್ಮ ಇದೇ ಅನ್ನುವಂತಹದು ಇದು ನಾವು ಇವತ್ತ ಅರಿತುಕೊಳ್ಳಲಾರದೇನೆ ಕೆಲವು ವಚನಗಳನ್ನ ಉಲ್ಲೇಖಿಸುತ್ತಾ ಬಹುಶಃ ಇದರ ಪರಿಕಲ್ಪನೆ ಇವತ್ತ ವಿಶ್ವಕ್ಕೆ ಮಾಡಿಕೊಟ್ರೆ, ಯಾಕಂದ್ರೆ ನಿಮ್ದು ಒಂದು ರೆಕಾರ್ಡಿಂಗ್ ಎಲ್ಲಾ ಕಡೆಗೆ ನೀವು ಗ್ರೂಪ್ ನಲ್ಲಿ ಇರುವವರು ಸಾಧ್ಯ ಇದ್ದಷ್ಟು ಮಟ್ಟಿಗೆ ನೀವು ಹಾಕಬೇಕು. ಅದು
ಪತಂಜಲಿ ಯೋಗ ಮತ್ತು ಶಿವಯೋಗ ಲಿಂಗ ಯೋಗಕ್ಕೂ ಇರುವ ಒಂದು ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನ ಅನ್ನುವಂತಹದನ್ನ ಇವತ್ತ ರುದ್ರೇಶ್ ಕಿತ್ತೂರ್ ಅವರು ಸರ್ ಅವರು ಇದನ್ನ ಒಂದು ವೇಳೆ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಇವತ್ತ ರಾಮದೇವ್ ಮಹಾರಾಜರಿಗೂ ಮೀರಿಸಿ ಹೋಗ್ತಾರೇನೋ ಸರ್ ಅಂತ ಹೇಳಿ ನನ್ಗ ಅದು ಕೇಳಿದಾಗ ಒಮ್ಮೆ ದಿನನಿತ್ಯ ಒಂದು ಸಲ ಕೇಳಿ ನನ್ಗ ಅದು ಮನನ ಆಗ್ತಾ ಇದೆ ಅನ್ನುವಂತಹ ಮಾತು. ಪತಂಜಲಿ ಯೋಗದ ರಾಮದೇವ್ ಮಹಾರಾಜರು ಇವತ್ತ ಕೇವಲ ಬಾಹ್ಯ ಅಂಗವನ್ನ ಶುದ್ಧವಾಗಿಟ್ರೆ ಬಸವಣ್ಣನವರು ಕೊಟ್ಟಂತಹ ಶರಣರು ಕೊಟ್ಟಂತಹ ಈ ಶಿವಯೋಗ ತತ್ವ ಏನಿದೆ ದೇಹದ ಈ ಅಂಗದ ಹೊರಮೈ ಮತ್ತು ಒಳಮೈ ಬಹಿರಂಗ ಅಂತರಂಗ ಈ ಎರಡನ್ನು ಕೂಡ ಎಷ್ಟರ ಮಟ್ಟಿಗೆ ಶುದ್ಧವಾಗಿ ಇಡುತ್ತದೆ ಅನ್ನುವುದಕ್ಕೆ ಸರ್ ನಿಮ್ಮ ಆ ಅನುಭವ ಆ ರೆಕಾರ್ಡಿಂಗ್ ಅತ್ಯುತ್ತಮವಾದದ್ದು ಅನ್ನುವಂತಹ ಮಾತು ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಎಲ್ಲಾ ಗ್ರೂಪ್ಗಳಿಗೆ ಅದನ್ನ ಕಳಿಸ್ರಿ, ಎಲ್ಲರೂ ಅದನ್ನ ಕೇಳಿ. ಮನಗೋಳಿ ಗ್ರೂಪ್ ನಲ್ಲಿ ನಾನು ಅದು ಕೇಳಿದ್ಮೇಲೆ ಅಸಂಖ್ಯಾತ ಜನರಿಗೆ ಅದನ್ನ ಕಳಿಸ್ಕೊಟ್ಟೆ. ಪ್ರತಿಯೊಬ್ಬರಲ್ಲಿಂದ ಸರ್ ಅವರನ್ನ ಕಲಬುರಗಿಗೆ ಕರೆಸ್ಬೇಕು, ಸರ್ ಅವ್ರಲಿಂದ ಇದು ನಡೆಸ್ಬೇಕು ಅನ್ನುವಂತಹ ಮಾತುಗಳನ್ನ ಈಗಾಗ್ಲೇ ಅನೇಕ ಜನರು ಇಲ್ಲಿ ಮಾತಾಡ್ತಾ ಇದ್ದಾರೆ ಸರ್. ಅದಕ್ಕಾಗಿ ಈ ಪತಂಜಲಿ ಯೋಗ ಶಿವಯೋಗದ ನಡುವೆ ಇರುವಂತಹ ಒಂದು 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 ವ್ಯತ್ಯಾಸ ಹೆಂಗ ಅನ್ನುವಂತಹದನ್ನು ಕೂಡ, ಹೆಂಗ ಲಿಂಗ ಯೋಗ ಅಂದ್ರೆ ಎಂತದು, ಹೆಂಗಿದೆ ಲಿಂಗ ಯೋಗ ಅನ್ನುವ ಒಂದು ಪರಿಕಲ್ಪನೆಯನ್ನು ಕೂಡ ತಾವು ಅಲ್ಲಿ ಹೇಳಿದ್ರಿ. ಈ ಶಟಸ್ಥಲಗಳ ಮುಖಾಂತರ ಅದರಲ್ಲಿ 9 ಚಕ್ರಗಳೇನಿದಾವೆ, ಆಧಾರ ಚಕ್ರ, ಸ್ವಾದಿಷ್ಟ ಚಕ್ರ ಮುಂತಾದ 9 ಚಕ್ರಗಳು ಮಾನವನ ಶರೀರದಲ್ಲಿ ಇದ್ದಿದ್ದು ಎಲ್ಲರೂ ಹೇಳಿದ್ದಾರೆ. ಆದರೆ ಒಂದೊಂದು ಸ್ಥಳಕ್ಕೂ ಆ ಚಕ್ರಗಳನ್ನ ನೀವು ಹೇಳಿ ಅದಕ್ಕೆ ಶರಣರು ಕೊಟ್ಟಂತಹ ಲಿಂಗಗಳ ಪರಿಕಲ್ಪನೆ ಕೊಟ್ಟು ಅಲ್ಲಿರುವ ಅಕ್ಷರಗಳನ್ನ ಏನು ಬಿತ್ತರಿಸಿದ್ರಿ, ಆ 9 ಚಕ್ರಗಳನ್ನ ಮನುಷ್ಯ ಯಾವ ಹೆಂಗ ಏರ್ಬೇಕು ಅನ್ನುವಂತಹ ವಿಷಯ. ಅದಕ್ಕಿಂತ 9 ಚಕ್ರಗಳು ಹೇಳುವಾಗ ನೀವು ಬಸವ ಅನ್ನುವಂತಹ ಶಬ್ದದ ಪವರ್ ಏನಿದೆ ಅನ್ನುವುದನ್ನ ತೋರಿಸಿಕೊಟ್ರಿ ಸರ್. ಇದು ಬಹಳ ಮನಸ್ಸಿಗೆ ನಾಟುವಂತಹ ಒಂದು ವಿಷಯ. ಬಸವ ಎನ್ನುವಂತಹ ಒಂದು ಅಕ್ಷರಕ್ಕೆ ಎಂತಹ ಪರಿಕಲ್ಪನೆಯನ್ನ ಅಲ್ಲಿ ಇದೆ. ಎಲ್ಲರೂ ಇವತ್ತ ಅದನ್ನ ನಾವು ಮುಚ್ಚಿಟ್ಟು, ಬಹುಶಃ ಇಲ್ಲಿದ್ದವರಿಗೆ ಗೊತ್ತಿರಬಹುದು, ನಾನು ಇಲ್ಲ ಅಂತ ಕೂಡ ಅಂತ ಇಲ್ಲ, ಆದ್ರೆ ನನಗೆ ಮಾತ್ರ ಇದು ಗೊತ್ತಿರ್ಲಿಲ್ಲ. ಬಹುಶಃ ಆ 9 ಚಕ್ರಗಳ ವಿವರಣೆಯನ್ನ ಕೊಡುತ್ತಾ ಹೋಗುವಾಗ ಸರ್ ಅವರು ಅದನ್ನೇನೇ ಹೇಳಿದ್ರು, ಆ ಬಸವ ಎನ್ನುವ ಶಬ್ದದ ಒಂದು ಪವರ್ ಹೆಂಗಿದೆ ಅನ್ನುವಂತಹದ್ದು, ಇದನ್ನೆಲ್ಲ ನಾನು ಸರ್ ಅವರ ತಂಗಿ ಆ ಸಂಗಮೇಶ್ವರಿ ಅವರು ಕಳಿಸಿದಂತಹ ರೆಕಾರ್ಡಿಂಗ್ ದಲ್ಲಿ ನಾನು ಅದನ್ನೆಲ್ಲ ಇವತ್ತ ನೋಡಿದ್ದೇನೆ. ಬಹುಶಃ ಅಂಗ ಇರುವುದೇ ಲಿಂಗಕ್ಕಾಗಿ. ಲಿಂಗವನ್ನ ಆ ಲಿಂಗವನ್ನ ನಾವು ಅರ್ಥೈಸಿಕೊಂಡು ಪೂಜಿಸಬೇಕು. ಪೂಜಿಸಿದಾಗ ನಾವೇ ಘನಲಿಂಗ ಆಗ್ತೀವಿ ಅನ್ನುವಂತಹ ನಿಮ್ಮ ಇವತ್ತಿನ ಆ ನುಡಿ ನಮ್ಮೆಲ್ಲರ ಒಂದು ನಡೆ ಆಗ್ಲಿ. ಇವತ್ತ ನಾವೆಲ್ಲರೂ ಇದನ್ನ ಪಾಲಿಸಲೇಬೇಕು ಸರ್. ಸಾಧ್ಯ ಆದಷ್ಟು ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ಈ ಆನ್ಲೈನ್ ಅನ್ನ ಬಿಟ್ಟು ಆಫ್ಲೈನ್ಗೆ ಬಂದ್ರೆ ಅಸಂಖ್ಯಾತ ಜನರು ನಿಮ್ಮ ಒಂದು ಪ್ರಾಕ್ಟಿಕಲ್ ಕ್ರಿಯೆಯಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಂಗಿ ಇವತ್ತ ನನಗೆ ಸಮಾರೋಪ ಮಾತಾಡ್ಲಿಕ್ಕೆ ನಾನಂದೆ, ಅಂತಹ ಅನುಭಾವಿಗಳು ಮಾತಾಡಿದ್ಮೇಲೆ ನಾನೇ ನಮ್ಮ ಸಮಾರೋಪ ನುಡಿಗಳನ್ನ ಆಡ್ಲಿ ಅಂತ ಅಂದಿದ್ದೆ. ಆದ್ರೂ ಕೂಡ ಬಹಳ ನನಗೆ ಈ ಒಂದು ಜೀವನ ದರ್ಶನ ವೇದಿಕೆ ಮುಖಾಂತರ ಬಂದ ರೆಕಾರ್ಡಿಂಗ್ಗಳು, ಸರ್ ಅವರ ಅನುಭವ, ನಿಮ್ಮೆಲ್ಲರ ಒಂದು ಡಿಸ್ಕಷನ್, ಇದೆಲ್ಲ ಇವತ್ತ ತುಂಬಾ ಮೆಚ್ಚುಗೆ ಆಗಿದೆ. ಈ ವರ್ಷದ ಶ್ರಾವಣ ಮಾಸದ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಅದು ಇರಲಿ ಅನ್ನುವಂತಹ ಮಾತನ್ನ ನಾನು ತಮ್ಮೆಲ್ಲರ ಮುಂದೆ ಹೇಳಿ, ನನ್ನ 2 ಸಮಾರೋಪ ನುಡಿ ಅಂತಲ್ಲ, ನನ್ನ ಎರಡು ಮನಸ್ಸಿನ ಇಚ್ಛೆಗಳನ್ನ ತಮ್ಮ ಮುಂದೆ ಇಟ್ಟು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣ. ಇಲ್ಲಿಯ